ವಾಟ್ ವಾಸ್ ಮೈ ಫಸ್ಟ್ ಸ್ಯಾಲ್ರಿ ಆ್ಯಂಡ್ ಹೌ ಮಚ್ ಇಟ್ ವಾಸ್? ಟೆಂತ್ದಲ್ಲ, ಇನ್ನೂ ಜಾಸ್ತಿ ಇದೆ ಟೆಂತ್ದು. ಇವತ್ತಿರಲ್ವೋ ನಾಳೆ ಇರ್ತೀವೋ ಗೊತ್ತಿಲ್ಲ. ಇರೋಷ್ಟು ದಿನ ಚೆನ್ನಾಗಿ ತಿಂತಾ ಇರ್ಬೇಕು. ನಾನು ಕಾಲಲ್ಲಿ ಯಾರ ಜೊತೆ ಜಾಸ್ತಿ ಮಾತಾಡ್ತೀನಿ. ಇದು ಯಾಕೋ ಬರ್ತಾ ಬರ್ತಾ ತುಂಬ ವರ್ಸ್ ಆಗ್ತೈತೆ. ಡ್ಯಾನ್ಸರ್ ಆಗಬೇಕು ಅಂದಿತ್ತು, ಆದ ನನ್ನ 12% ಎಷ್ಟು? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಒಬ್ಬಳೇ ಅಲ್ಲ, ನನ್ನ ಜೊತೆ ನನ್ನ ಮಮ್ಮಿ ಡ್ಯಾಡಿ ಇಬ್ಬರು ಜಾಯ್ನ್ ಆಗ್ತಿದ್ದಾರೆ. ಇವತ್ತು ನಾನು ಅವ್ರ ಜೊತೆ ಹೂ ನೋಸ್ ಮೀ ಬೆಟರ್ ಚಾಲೆಂಜ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ವೆಲ್ಕಮ್ ದೆಮ್. ಬನ್ನಿ ಡ್ಯಾಡಿ. ಹಾಯ್. ಬನ್ನಿ ಮಮ್ಮಿ. ಹಾಯ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮ್ಮ ಮಮ್ಮಿ ಡ್ಯಾಡಿ ಫಸ್ಟ್ ಟೈಮ್ ವ್ಲಾಗಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೇನು ಅನಿಸ್ತಿದೆ ಅಂತ ಕೇಳೋಣ. ಹೌ ಯು ಫೀಲಿಂಗ್? ಏನು ಹೇಳೋದಂತ ಗೊತ್ತಾಗ್ತಾ ಇಲ್ಲ ನನಗೆ. ಇವಾಗ ನಾನು ಹೆಂಗೆ ಮಾತಾಡ್ತೀನಿ, ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀನಿ. ಅದು ಹೆಂಗಿರುತ್ತೋ ಗೊತ್ತಿಲ್ಲ, ನೋಡೋಣ. ಓಕೆ, ಇವಾಗ ಮಮ್ಮಿನ ಕೇಳೋಣ, ಹೆಂಗೆ ಅನಿಸ್ತಿದೆ? ಮಮ್ಮಿ ಏನು ಹೇಳಲ್ಲ. ವಿಡಿಯೋ ಈ ಥರ ಅವ್ರಿಗೆ ಹೊಸ ಎಕ್ಸ್ಪೀರಿಯನ್ಸ್, ಅಫ್ಕೋರ್ಸ್ ನನಗೂ ಹೊಸ ಎಕ್ಸ್ಪೀರಿಯನ್ಸ್, ಬಟ್ ಸ್ಟಿಲ್ ನೋಡೋಣ ಹೆಂಗಿರುತ್ತೆ ಅಂತ. ಎಕ್ಸೈಟೆಡ್? ತುಂಬ ಎಕ್ಸೈಟೆಡ್? ಎಸ್. ಲೆಟ್ಸ್ ಸ್ಟಾರ್ಟ್. ನಿಮ್ಮಿಬ್ಬರಲ್ಲಿ ನಿಮ್ಮ ಪ್ರಕಾರ ಯಾರು ಜಾಸ್ತಿ ಕ್ವೆಶನ್ಸ್ಗೆ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ ಅನಿಸುತ್ತೆ? ನಾನೇ ಡ್ಯಾಡಿ. ಓಕೆ, ಡ್ಯಾಡಿ. ಇಬ್ಬರು ಡ್ಯಾಡಿ ಅಂತಾನೆ ಹೇಳಿದ್ದಾರೆ. ನನಗೂ ಹಂಗೆ ಅನಿಸ್ತಿದೆ, ನೋಡೋಣ. ಸೊ ಇದು ಗೇಮ್ ಯಾವ ಥರ ನಡೆಯುತ್ತೆ ಅಂದರೆ, ನಾನು ಕೇಳಿದ ಕ್ವೆಶನ್ಗೆ ಇಬ್ಬರು ಆನ್ಸರ್ ಮಾಡ್ತಾರೆ. ಒನ್ ಟೈಮ್ ಫಸ್ಟ್ ಡ್ಯಾಡಿ ಆನ್ಸರ್ ಮಾಡಿದರೆ, ಇನ್ನೊಂದು ಟೈಮ್ ಫಸ್ಟ್ ಮಮ್ಮಿ ಆನ್ಸರ್ ಮಾಡ್ತಾರೆ. ಫಸ್ಟ್ ಕ್ವೆಶನ್, whom do I love most? Is it mom or dad? ಈ ಥರ ಕ್ವಶನ್ ಕೇಳಿದ್ರೆ ಸ್ವಲ್ಪ ಕಷ್ಟನೇ ಆನ್ಸರ್ ಮಾಡೋದು. ಎಲ್ರಿಗೂ ಒಂದೊಂದು ಥರ ಇಷ್ಟ ಇರುತ್ತೆ. ಅಬ್ಸಲ್ಯೂಟ್ಲಿ ಹುಡುಗಿರಂದರೆ ಅಪ್ಪನಿಗೆ ಜಾಸ್ತಿ ಇಷ್ಟ ಇರುತ್ತೆ, ಮಮ್ಮಿಗೆ ಇಲ್ಲ ಅಂತಲ್ಲ, ಇರುತ್ತೆ. ಓಕೆ, ಹೌದು, ಹೆಣ್ಮಕ್ಳು ಅಂದರೆ ಡ್ಯಾಡಿಗೆ ಜಾಸ್ತಿ ಇಷ್ಟ. ಬಟ್ ಆನ್ಸರ್ ಇಸ್ ರಾಂಗ್. ಅವ್ರು ಆ್ಯಕ್ಚುಲಿ ಮುಂಚೆ ನನಗೆ ಹೌದು ಡ್ಯಾಡಿನೇ ಜಾಸ್ತಿ ಇಷ್ಟ ಇದ್ದರು, ಬಟ್ ಇವಾಗ ಇಬ್ಬರು ಇಷ್ಟ ಇದ್ದಾರೆ ನನಗೆ. ಇಬ್ರಿಗೂ 0 ಮಾರ್ಕ್ಸ್. ನಾನು ಹೇಳಿದ್ನಲ್ವ ಇಬ್ರಿಗೂ ಇಷ್ಟ ಇರುತ್ತೆ ಅಂತ. ಬಟ್ ನೀನು ಒಂದು ಆನ್ಸರ್ ಕರೆಕ್ಟಾಗಿ ಹೇಳಬೇಕಿತ್ತು. ಇದು ಇಂಟ್ರೆಸ್ಟಿಂಗ್ ಕ್ವೆಶನ್ ಆಗಿರುತ್ತೆ. ವಾಟ್ ವಾಸ್ ಮೈ ಫಸ್ಟ್ ಸ್ಯಾಲ್ರಿ ಆ್ಯಂಡ್ ಹೌ ಮಚ್ ಇಟ್ ವಾಸ್? ನಿಂದು ಫಸ್ಟ್ ಸ್ಯಾಲ್ರಿ, ನೀನು ಕಾಲೇಜಿಂದ ಇದಕ್ಕೆ ಹೋಗಿದ್ದು, ಸದರ್ನ್ ಎಲೆಕ್ಟ್ರಾನಿಕ್ಸ್ಗೆ ಹೋಗಿದ್ದು, ಇಂಟರ್ನ್ಶಿಪ್ಗೆ ಹೋಗಿದ್ದು. ಮೋಸ್ಟ್ಲಿ 5,000 ರೂಪೀಸ್ ಇರಬೇಕದು ನಿಂದು. ಓಕೆ, ಸೇಮ್ ಆನ್ಸರ್? ಹೌದು. ಆನ್ಸರ್ ಇಸ್ ರಾಂಗ್. ಇಲ್ಲ, ನನ್ನ ಫಸ್ಟ್ ಸ್ಯಾಲ್ರಿ, ನಾನು 8th ಸ್ಟ್ಯಾಂಡರ್ಡಲ್ಲಿ ನಾನು ದ್ರೋಣ ಮೂವಿ ಶೂಟಿಂಗ್ ಹೋಗಿದ್ದೆ. ಸೊ ನನ್ನ ಫಸ್ಟ್ ಸ್ಯಾಲ್ರಿ 500 ರೂಪೀಸ್ ಆಗಿದ್ರು ಪರ್ ಡೇ. ರಿಯಲೈಸ್ ಆಯ್ತಾ? ಮತ್ತೆ ಇಬ್ಬರಿಗೂ 0 ಮಾರ್ಕ್ಸ್. ಒಬ್ಬರು ನನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ವಾ? ಆಮ್ ಐ ಓವರ್ ಥಿಂಕರ್? ಎಸ್ ಆರ್ ನೋ? ಥಿಂಕಿಂಗ್ ಅಂತೂ ಓವರಾಗೇ ಮಾಡ್ತೀಯ, ಅದರಲ್ಲಿ ಕಡಿಮೆ ಏನಿಲ್ಲ. ಎಸ್ ಆರ್ ನೋ? ಎಸ್. ಎಸ್, ಓವರ್. ಕರೆಕ್ಟ್, ಇಬ್ಬರಿಗೂ ಒಂದೊಂದು ಪಾಯಿಂಟ್. ಓಕೆ, ನೆಕ್ಸ್ಟ್ ಕ್ವೆಶನ್. ಇದು ಕೂಡ ಈಸಿ ಕ್ವೆಶನ್, ಇಬ್ಬರಿಗೂ ಗೊತ್ತಿರುತ್ತೆ. ನಾನು ನನ್ನ ಮೊಬೈಲಲ್ಲಿ ಯಾವ ಆ್ಯಪ್ ಜಾಸ್ತಿ ಯೂಸ್ ಮಾಡ್ತೀನಿ? ವಾಟ್ಸಪ್, ಇನ್ಸ್ಟಾಗ್ರಾಮ್. ಕರೆಕ್ಟ್. ಮಮ್ಮಿಗೆ 1 ಪಾಯಿಂಟು, ಡ್ಯಾಡಿಗೆ 2 ಪಾಯಿಂಟ್ಸ್. ನಾನು ಜಾಸ್ತಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ. ವಾಟ್ಸಾಪಲ್ಲಿ ನಾನು ಮೆಸೇಜಸ್ ಮಾಡಲ್ಲ, ತುಂಬ ರೇರ್. ಅದು ನೋಟಿಫಿಕೇಷನಲ್ಲೇ ರಿಪ್ಲೈ ಮಾಡ್ತೀನಿ ಅಂದರೆ. ಸೊ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಯೂಸ್ ಮಾಡಿ. ವಾಟ್ ಇಸ್ ದ ಒನ್ ಥಿಂಗ್ ಐ ಆಲ್ವೇಸ್ ವಾಂಟೆಡ್ ಟು ಲರ್ನ್ ಅಬೌಟ್? ನೀನು ಕಲಿಬೇಕು ಅಂತ ಅಂದ್ಕೊಂಡಿದ್ದಂದರೆ ನೀನು ತುಂಬ ಕಲಿಬೇಕು ಅಂದ್ಕೊಂಡಿದ್ದೆ. ಎಲ್ಲನೂ ಅರ್ಧಂಬರ್ಧನೇ ಆಗುತ್ತೆ. ಹೌದು, ಎಲ್ಲ ಅರ್ಧಂಬರ್ಧನೇ ನಾನು ಮಾಡೋದು. ಯಾವುದೊಂದು ವಿಷಯ ನನ್ನ ತಂಗಿ ಹಿಂದೆಗಡೆ ಹೇಳ್ಕೊಡ್ತಾ ಇದ್ದಾಳೆ. ಒಂದು ವಿಷಯ ಅಂದರೆ, ನೀನು ಡ್ಯಾನ್ಸರ್ ಆಗಬೇಕು ಅಂದಿತ್ತು, ಆದರೆ ನನಗೆ ಗೊತ್ತಿರೋವ್ರಿಗೂ ಯಾವ್ದು ಮಿಸ್ ಆಗಿದೆ. ಹಿಂದೆಗಡೆ ಹೇಳ್ಕೊಡಂಗಿಲ್ಲ, ಒಳಗಡೆ ಕಳಿಸ್ತೀನಿ ನಿಮ್ಮನ್ನ. ಇವಾಗ ನೀನು ಯಾವ್ದು ಬಿಟ್ಟಿದೀಯ ಅಂತ ಕರೆಕ್ಟಾಗಿ ನನಗೂ ಗೆಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾವುದಾದ್ರೂ ಒಂದು ರ್ಯಾಂಡಮ್ ಗೆಸ್. ರ್ಯಾಂಡಮ್ ನನಗೆ ಗೊತ್ತಿರೋವರೆಗೂ ಡ್ಯಾನ್ಸಿಂಗ್ ಇತ್ತು. ಓಕೆ, ಓಕೆ,
ಅದೇ ನಂದು ಡ್ಯಾನ್ಸಿಂಗು. ಅದು ಬಿಟ್ಟರೆ ನೀನು ಭರತನಾಟ್ಯಂ ಕಲಿಬೇಕಂದ್ರೆ ಅದು ಇಲ್ಲ, ಅದು ಅದು ಯಾವ್ದಾದ್ರು ಒಂದು ಹೇಳಿ. ಮೋಸ್ಟ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಭರತನಾಟ್ಯಂ. ಮಮ್ಮಿ ಕಾಪಿ ಮಾಡೋಂಗಿಲ್ಲ. ಮಮ್ಮಿ ಆನ್ಸರ್ ಆ್ಯಕ್ಟ್ರೆಸ್ ಇತ್ತು, ಡ್ಯಾಡಿ ಆನ್ಸರ್ ತುಂಬ ಕನ್ಫ್ಯೂಷನಲ್ಲಿ ಲಾಸ್ಟಿಗೆ ಒಂದು ಭರತನಾಟ್ಯಂ ಅಂತ ಹೇಳಿದ್ರು. ಡ್ಯಾಡಿ 1 ಪಾಯಿಂಟ್ ಸಿಕ್ತು. ಕ್ಲಾಸಿಕಲ್ ಕಲಿಬೇಕಂತ ತುಂಬ ಇಷ್ಟ ಆಯಿತು. ಇವಾಗಲೂ ಕಲಿಬೋದು, ಬಟ್ ಗೊತ್ತಿಲ್ಲ. ಓಕೆ, ಇವಾಗ ಟೋಟಲ್ 3-1. ಮಮ್ಮಿ ತುಂಬ ಹಿಂದೆ ಇದ್ದಾರೆ. ನಾನು ಒಂದು ಥಿಂಗ್ ಮೇಲೆ ನನ್ನ ಮಣಿನ ಜಾಸ್ತಿ ಸ್ಪೆಂಡ್ ಮಾಡ್ತೀನಿ, ಅದು ಅಂದರೆ ಯಾವುದ್ರ ಮೇಲೆ? ಆಲ್ಮೋಸ್ಟ್ ಎಲ್ಲದ್ರ ಮ್ಯಾಗೂ ಮಾಡ್ತೀಯ. ಒಂದು ವಿಷಯದ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡ್ತೀನಿ ಅಂದರೆ ತಿಂಡಿ ತಿನ್ನೋದ್ರ ಮೇಲೆ. ನನಗೆ ಗೊತ್ತಿರೋವರೆಗೂ ಇದು ಕ್ಲಾತ್ಸು ಇಲ್ಲ ಬ್ಯೂಟಿ ಪ್ರಾಡಕ್ಟ್ಸು. ಓಕೆ, ಮಮ್ಮಿಗೆ ಆನ್ಸರ್ ಕರೆಕ್ಟ್ ಆಗಿದೆ. ಹೌದು, ಮಮ್ಮಿ ಆನ್ಸರ್ ಕರೆಕ್ಟು. ಫುಡ್ಗೆ, ಯಾಕಂದರೆ ಅವ್ರು ನನ್ನ ಜೊತೆ ಓಡಾಡ್ತಾರೆ, ಡ್ಯಾಡಿ ನನ್ನ ಜೊತೆ ಓಡಾಡಲ್ಲ, ಅದಕ್ಕೆ ಅವ್ರಿಗೆ ಗೊತ್ತಿದೆ. ಊಟಕ್ಕೆ ಅಥವಾ ಫುಡ್ಗೆ ಜಾಸ್ತಿ ಸ್ಪೆಂಡ್ ಮಾಡ್ತೀನಿ ನಾನು. ಇವಾಗ ಕ್ಲಾತಿಂಗ್ ಕಮ್ಮಿ ಆಗಿದೆ, ಮುಂಚೆ ಮಾಡ್ತಿದ್ದೆ, ಶಾಪ್ ಮಾಡ್ತಿದ್ದೆ ಜಾಸ್ತಿ, ಬಟ್ ಇವಾಗ ಫುಲ್ ಕಡಿಮೆ ಆಗಿದೆ. ಫುಡ್ಗೆ ಯೋಚನೆ ಮಾಡಲ್ಲ ಖರ್ಚು ಮಾಡೋದಕ್ಕೆ. ಇವತ್ತಿರಲ್ವೋ ನಾಳೆ ಇರ್ತೀವೋ ಗೊತ್ತಿಲ್ಲ, ಇರೋ ಅಷ್ಟು ದಿನ ಚೆನ್ನಾಗಿ ತಿಂತಾ ಇರಬೇಕಲ್ವಾ. ನೀವು ಅಂದ್ಕೊಂಡಿದ್ದಕ್ಕಿಂತ ನಾನು ರೆಸ್ಪಾನ್ಸಿಬಲ್ ಇದ್ದೀನಿ ಅಂತ ನಿಮ್ಮಿಬ್ರಿಗೂ ಅನಿಸುತ್ತಾ? ಎಸ್ ಆರ್ ನೋ? ಎಸ್. ಓಕೆ, ಒಂದ್ಸರಿ ಎಸ್, ಒಂದ್ಸರಿ ನೋ. ಒಂದು ಹೇಳಬೇಕು. ಎಸ್ ಇದ್ದೀನಿ. ಮುಂಚೆ ಇರಲಿಲ್ಲ, ಬಟ್ ಇವಾಗಿದ್ದೀನಿ ಅಂತ ಅನಿಸುತ್ತೆ ನನ್ನ ಪ್ರಕಾರನೂ. ಇವರು ಅದೇ ಹೇಳಿದೆ, ಬಟ್ ಮಮ್ಮಿ ಯಾಕೋ ಎಸ್ ಒಂದ್ಸತಿ ಇರುತ್ತೆ ಒಂದ್ಸತಿ ಇರಲ್ಲ ಅಂತ ಹೇಳಿದ್ದಾರೆ. ನಿಮ್ಮಿಬ್ಬರಿಗೂ ನಾನು ಫಸ್ಟ್ ಒಂದು ಗಿಫ್ಟ್ ಮಾಡಿದ್ದೆ, ಇಬ್ಬರಿಗೂ ಒಂದು ಗಿಫ್ಟ್ ಮಾಡಿದ್ದೆ ಫಸ್ಟ್ ಟೈಮ್. ಅದು ಯಾವ ಗಿಫ್ಟ್? ನನಗೆ ಸ್ಯಾರಿ, ಡ್ಯಾಡಿಗೆ ಅಷ್ಟೇ. ನನಗೇನು ಶರ್ಟ್ ಇರಬೇಕು, ಇಲ್ಲ ಟೀ ಶರ್ಟ್ ಇರಬೇಕು. ಇಲ್ಲ, ಡ್ಯಾಡಿ ರಾಗ್ ಗೆಸ್ ಮಾಡಿದ್ರು, ಮಮ್ಮಿ ಕರೆಕ್ಟಾಗಿ ಹೇಳಿದ್ರು. ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ಮಮ್ಮಿಗೆ ಸ್ಯಾರಿ ತಂದಿದ್ದೆ, ಅದೇ ಟೈಮ್ಗೆ ಡ್ಯಾಡಿಗೂ ವಾಚ್ ಗಿಫ್ಟ್ ಮಾಡಿದ್ದೆ. ಕ್ರಾಕ್ಸ್, ಹಾಂ, ವೆಡ್ಡಿಂಗ್ ಆ್ಯನಿವರ್ಸರಿ ಆದಮೇಲೆ ನಾನು ಕ್ರಾಕ್ಸ್ ಕೊಟ್ಟಿದ್ದೆ. ಸೊ ಇಬ್ರಿಗೂ ಈಕ್ವಲ್ ಆಗಿದೆ, 4-4. ಮಮ್ಮಿ ಸ್ಪೀಡಪ್ ಆಗ್ತಾ ಇದ್ದಾರೆ. ನನ್ನ 12% ಎಷ್ಟು? ಸೆಕೆಂಡ್ PU ಪರ್ಸೆಂಟೇಜ್ ಎಷ್ಟು? ಇದನ್ನೆಲ್ಲ ಹೇಳಿದ್ರೆ ಅವರೆಲ್ಲ ಏನು ಹೇಳ್ಕೊಳ್ತಾರೆ? ಪರವಾಗಿಲ್ಲ, ಅಷ್ಟು ಏನು ಅಷ್ಟು ಮೋಸ ಇಲ್ಲ, ಪರವಾಗಿಲ್ಲ. ಆದರೂ 75. ಓಕೆ, 75 ಅಷ್ಟೇ. ಗಾಡ್ ಡ್ಯಾಮ್, ನನ್ನ ಮಾರ್ಕ್ಸ್ ಗೊತ್ತಿಲ್ಲ. ನಾವು ಅವರು ಗೈಸ್ 84% ನಂದು ಸೆಕೆಂಡ್ PU ಅಲ್ಲಿ ಮರ್ತೋಗಿದ್ದಾರೆ ಅನ್ಸುತ್ತೆ ಇಬ್ರು. 10th ಅಷ್ಟಲ್ಲ, ಇನ್ನೂ ಜಾಸ್ತಿ ಇದೆ. 10th 70s ಇದೆ, ಬಟ್ 10th ಜಾಸ್ತಿ ಇದೆ. ಅದಕ್ಕೆ 10th ಕೇಳಿದೆ, ನಾನು ಸೆಕೆಂಡ್ PU ಕೇಳಿದೆ. ನಮ್ಮ ಡ್ಯಾಡಿ 10th ರಿವೀಲ್ ಮಾಡಿಬಿಟ್ರು. ಇರಲಿ, ಹೇಳ್ಕೊಡೋದ್ರಲ್ಲಿ ಏನೋ ಹೋಗ್ಬಿಡಲ್ಲ. ಸೊ ಇಬ್ಬರು ರಾಂಗ್ ಆನ್ಸರ್ ಮಾಡಿದ್ದಾರೆ. ಅಗೇನ್ ಇಟ್ ಇಸ್ 4-4. ನಾನು ಯೂಶ್ವಲಿ ಎದ್ದೇಳಬೇಕು ಅಂತ ಅಂದರೆ ಎಷ್ಟು ಅಲಾರಮ್ಸ್ನ ಸೆಟ್ ಮಾಡಿರ್ತೀನಿ? ಒಂದು 5 ಸತಿ 6 ಸತಿ ಆಗುತ್ತೆ. 5 to 6. ಓಕೆ, 3 to 4 ಇರಬೇಕು ಮೋಸ್ಟ್ಲಿ. ಇಬ್ಬರದು ರಾಂಗ್ ಆನ್ಸರ್. ಮಿಡಿಲಲ್ಲಿದೆ 4 to 5 ನಂದು. ನೀನು ಅಲಾರಾಮ್ ಇಟ್ಟಾಗ ನಾವು ನಿದ್ದೆ ಮಾಡ್ತಾ ಇರ್ತೇವೆ. ಒಂದೊಂದು ಸತಿ ಎದ್ದಿರ್ತಾರೆ. ನಮ್ಮ ಮಮ್ಮಿ ಆ್ಯಕ್ಚುಲಿ ಕೇಳಿದ್ದಾರೆ ಒಂದೊಂದು ಸತಿ, ಎಷ್ಟು ಅಲಾರಾಮ್ ಇಟ್ಟಿದ್ಯಾ ಆದರೂ ಎದ್ದಿಲ್ಲ ಅಂತ. ಅದಕ್ಕೆ ನಾನು ಈ ಕ್ವೆಶನ್ನ ಕೇಳ್ತಾ ಇರೋದಷ್ಟೇ. ಬಟ್ ಇಬ್ಬರು ರಾಂಗ್. ಅಗೇನ್ ಇಟ್ ಇಸ್ 4-4. ವಾಟ್ ಈಸ್ ದ ಒನ್ ಥಿಂಗ್ ವಿಚ್ ಮೇಕ್ಸ್ ಮೀ ಹ್ಯಾಪಿ? ತುಂಬ ಕಷ್ಟಮ್ಮ. ನೀನು ಯಾವ ವಿಷಯದಲ್ಲಿ ಹ್ಯಾಪಿಯಾಗಿರ್ತೀಯೋ, ಯಾವಾಗ ನೀನು ಇದು ಮಾಡ್ತೀಯೋ. ಹಾಂ, ಓಕೆ, ಇದೊಂದು ಕ್ಲೂ ಕೊಡ್ತಾ ಇದ್ದೀನಿ. ಇವ್ರಿಗೆ ಕಷ್ಟ ಆಗ್ತಿದೆ ಅಂತ ಅಂದರು. ಸೊ ಇಬ್ಬರು ಫುಡ್ ಬಗ್ಗೆನೇ ಹೇಳ್ತಾ ಇದ್ದಾರೆ. ಫುಡ್ ಬಿಟ್ಟು ನನಗೇನು ರೀಸೆಂಟ್ ಟೈಮ್ಸಲ್ಲಿ ಖುಷಿ ಪಡ್ತೀನಿ ಅಂದರೆ ಟ್ರಾವೆಲಿಂಗಲ್ಲಿ. ಓಕೆ, ನಿಮ್ಮ ಆನ್ಸರ್? ಹೊರಗಡೆ ಹೋಗೋದು ಅಂತ ಹೇಳಿದ್ರು, ಬಟ್ ಪರ್ಟಿಕ್ಯುಲರಾಗಿ ಯಾರ ಜೊತೆ ಅಂತ ಹೇಳಿದ. ಆನ್ಸರ್ ಅಲ್ಲೇ ಇದೆ. ಪರ್ಟಿಕ್ಯುಲರಾಗಿ ಯಾರ ಜೊತೆ ಅಂತ ಹೇಳ್ತೀರಾ? ಅಂದರೆ ಏನು? ಫ್ರೆಂಡ್ಸ್ ಜೊತೆ ನಾನು ಯೂಶ್ವಲಿ ಹೋಗ್ತೀನಿ, ಹಾಗಂತ ನನಗೆ ಅದರಿಂದ ಫುಲ್ ಹ್ಯಾಪಿ ಆಗುತ್ತೆ, ಖುಷಿ ಆಗುತ್ತೆ ಅಂತ ಅಲ್ಲ. ನಂಗೆ ರೀಸೆಂಟ್ ಟೈಮ್ಸಲ್ಲಿ ಒಂದು ಫ್ಯಾಮಿಲಿ ಟೈಮ್ ಅಂತ, ಕ್ವಾಲಿಟಿ ಟೈಮ್, ಗೆಟಿಂಗ್ ಔಟ್ ವಿತ್ ಫ್ಯಾಮಿಲಿ, ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಐ ಫೀಲ್ ಹ್ಯಾಪಿ.
ಈಚೆ ಹೋಗೋಣ ಅಂತ ಹೇಳ್ತಿರ್ತೀನಲ್ವಾ. ಅಗೇನ್ ಇಟ್ ಇಸ್ ರಾಂಗ್ ಆನ್ಸರ್. ಇಟ್ ಇಸ್ ಅಗೇನ್ 4 and 4. ಇದು ಯಾಕೋ ಬರ್ತಾ ಬರ್ತಾ ತುಂಬ ವರ್ಸ್ ಆಗ್ತೈತೆ. ಇಬ್ಬರು ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇಲ್ಲ. ಓಕೆ ಬಿಡಿ. ನೆಕ್ಸ್ಟ್ ಕ್ವೆಶನ್. ನನ್ನ ಒಂದು ಕಂಫರ್ಟ್ ಫುಡ್ ಯಾವುದು? ಅಂದರೆ ಇದನ್ನು ಕೊಟ್ಟರೆ ನಾನು ಡೈಲಿ ತಿಂತೀನಿ ಅಂತ ಅನ್ನೋದು ಯಾವುದು? ವೆಯ್ಟ್. ಮುದ್ದೆ ಬಸ್ಸಾರು. ನಿನಗೆ ಯಾವುದು ಆಗಲ್ಲ ಅನ್ನೋದು ಮಾತ್ರ ಗೊತ್ತು. ಪುಳಿಯೋದ್ರೆ ಅಂದರೆ ಆಗಲ್ಲ. ಚಿತ್ರಾನ್ನ ಆಗೋದು ನಿನಗಿಷ್ಟ ಅಂದರೆ ಮೋಸ್ಟ್ಲಿ ಬಿಸಿಬೇಳೆ ಬಾತು ಜಾಸ್ತಿ ಹೇಳ್ತಾ ಇರ್ತೀಯ, ಆದ್ರೂ ಡೈಲಿ ತಿನ್ನಲ್ಲ. ಓಕೆ, ಡ್ಯಾಡಿ ಆನ್ಸರ್ ಕರೆಕ್ಟು. ನಾನು ಕಂಫರ್ಟ್ ಫುಡ್ ಅಂತ ಮೆನ್ಷನ್ ಮಾಡಿದ್ದೆ. ಅಫ್ಕೋರ್ಸ್ ಇಟ್ ಈಸ್ ಆಲ್ಮೋಸ್ಟ್ ಮೈ ಕಂಫರ್ಟ್ ಫುಡ್. ಡೈಲಿ ಮಾರ್ನಿಂಗ್ ತಿಂತೀನಿ ಅದನ್ನು, ಬಿಕಾಸ್ ಇಟ್ ಇಸ್ ಮೈ ಕಂಫರ್ಟ್ ಫುಡ್. ಸೊ ಡ್ಯಾಡಿ ಗೆದ್ದಿದ್ದಾರೆ. 1 point ಡ್ಯಾಡಿಗೆ. 5 and 4. ಯಾರ ಕಾಲ್ ನನಗೆ ಜಾಸ್ತಿ ಭಯ ಪಡಿಸುತ್ತೆ? ಇಸ್ ಇಟ್ ಮಾಮ್ಸ್ ಆರ್ ಡ್ಯಾಡ್? ನೀನು ಆನ್ಸರ್ ಮಾಡ್ತಾ? ಅಷ್ಟು ಸೀನಿಲ್ಲ. ಆಪ್ಷನ್ ಕೊಟ್ಟಿದ್ದೀನಂದರೆ ಇಬ್ಬರಲ್ಲಿ ಒಬ್ಬರನ್ನ ಚೂಸ್ ಮಾಡಬೇಕು. ನಂದೇ. ಇಲ್ಲ, ಮೋಸ್ಟ್ಲಿ ನನ್ನ ಕಾಲೇ ಅನಿಸುತ್ತೆ. ನನಗೆ ಬೇಗ ರಿಪ್ಲೈ ಮಾಡ್ತಾಳೆ ಇಮಿಡಿಯೇಟಾಗಿ ನೋಡಿದ ತಕ್ಷಣ. ನಂದು ನೋಡ್ತು. ಮಮ್ಮಿದು ಗೈಸ್, ಡ್ಯಾಡಿದಲ್ಲ. ಡ್ಯಾಡಿ ಕಾಲ್ಗೆ ನನಗೆ ರೆಸ್ಪೆಕ್ಟ್ ಇದೆ, ಭಯ ಇಲ್ಲ. ರೆಸ್ಪೆಕ್ಟ್ ಇಸ್ ಡಿಫ್ರೆಂಟ್, ಭಯ ಇಸ್ ಡಿಫ್ರೆಂಟ್. ಮಮ್ಮಿ ಕಾಲಲ್ಲಿ ಸ್ವಲ್ಪ ಭಯ ಇರುತ್ತೆ. ರೀಸೆಂಟ್ ಟೈಮ್ಸಲ್ಲಿ ನಾನು ಕಾಲಲ್ಲಿ ಯಾರ ಜೊತೆ ಜಾಸ್ತಿ ಮಾತಾಡ್ತೀನಿ ರೀಸೆಂಟಾಗಿ? ಪ್ರಾಬಬ್ಲಿ ಡ್ಯಾಡಿಗೆ ಜಾಸ್ತಿ ಗೊತ್ತಿರಲ್ಲ ಅಂತ ಅನಿಸುತ್ತೆ. ನೋಡೋಣ. ನಿಮ್ಮ ಅಣ್ಣ ಮಹೇಂದ್ರ. ಓಕೆ, ನಂದೀಶ್. 2 ರಾಂಗ್ ಆನ್ಸರ್. ಇವ್ರು ಯಾಕೆ ಫ್ಯಾಮಿಲಿಗೆ ಹೋಗ್ತಾ ಇದ್ದಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನು ಯಾವಾಗಲೂ ಕರಿಷ್ಮಾ ಜೊತೆ ಮಾತಾಡ್ತಿದ್ದೀನಿ. ಮಮ್ಮಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ನನ್ನ ಕಸಿನ್ ಹೆಸರು ಹೇಳಿ ಕಸಿನ್ ಜೊತೆ ಮಾತಾಡ್ತೀನಿ ಇಲ್ಲ ಅಂತೀರಾ, ಬಟ್ ಅವ್ರ ಜೊತೆ ಮಾತಾಡೋಷ್ಟು ನಂದೀಶ್ ಜೊತೆ ನಂದೀಶ್ ಅಂದರೆ ಲಾಸ್ಟ್ ವ್ಲಾಗಲ್ಲಿ ಇದ್ನಲ್ಲ ನನ್ನ ದೊಡ್ಡಮ್ಮ ಮಗ, ಅವನ ಹೆಸರು ಹೇಳಿದ್ದು ಮಮ್ಮಿ. ಡ್ಯಾಡಿ ಹೇಳಿದ್ದು ಅವ್ರ ಅಣ್ಣ ಹೆಸರು. 2 ಆನ್ಸರ್ ರಾಂಗ್. 1-2 ಈಸಿ ಕ್ವೆಶನ್ ಕೇಳೋಣ, ನೋಡೋಣ ಯಾರು ಸ್ಪೀಡಪ್ ಆಗ್ತಾರೆ ಅಂತ. ವಾಟ್ ಈಸ್ ಮೈ ಫೇವ್ರೆಟ್ ಕಲರ್? ಪಿಂಕ್. ಬ್ಲೂ. ಓಕೆ, ಮಮ್ಮಿಗೆ 1 ಪಾಯಿಂಟ್ ಬಂತು. ಬ್ಲೂ ಅಥವಾ ರೆಡ್ ಇತ್ತು ನನಗೆ. 2 ಕಲರ್ಸ್ ಇಷ್ಟ ನನಗೆ, ಸೊ ಮಮ್ಮಿ ಅದ್ರಲ್ಲಿ ಬ್ಲೂ ಹೇಳಿದ್ದಾರೆ. ಪಿಂಕ್ ಸುಮ್ಮನೆ ಡ್ಯಾಡಿ ಇಲ್ಲ, ಅಲ್ಲಿ ಪೇಂಟ್ ನೋಡಿಬಿಟ್ಟು ಸುಮ್ಮನೆ ಪಿಂಕ್ ಅಂತ ಹೇಳಿದ್ರೆ ಗೊತ್ತಿಲ್ಲ ನನಗೆ, ಅಥವಾ ಗರ್ಲ್ಸಿಗೆ ಫುಲ್ ಪಿಂಕಿಶ್ ಇಷ್ಟ ಅನ್ನೋ ಥರ ಹೇಳಿರ್ತಾರೆ. ಐ ಆಮ್ ನಾಟ್ ದಟ್ ಪಿಂಕಿ ಗರ್ಲ್. ಓಕೆ, ಮಮ್ಮಿಗೆ 6 ಪಾಯಿಂಟ್ಸು, ಡ್ಯಾಡಿಗೆ 5 ಪಾಯಿಂಟ್ಸು. ನಾನು ಹುಟ್ಟಿದ್ದು, ಡೇಟ್ ಆಫ್ ಬರ್ತು, ಅದ್ರ ಜೊತೆಗೆ ಹಾಸ್ಪಿಟಲು, ಪ್ಲೇಸು, ಟೈಮಿಂಗು ಕೇಳಿ. ನೀಟಾಗಿ ಹೇಳ್ಬೇಕು, ಕರೆಕ್ಟಾಗಿ. 10/3/2005 ಬಂಗಾರಪೇಟೆ. 9:10 9:15 ಹಾಸ್ಪಿಟಲ್ ನೇಮ್? ಹಾಸ್ಪಿಟಲ್ ನೇಮೆಲ್ಲ ನನಗೆ ಗೊತ್ತಿಲ್ಲಮ್ಮ. ಸಿಕ್ಕಾಕೊಂಡ್ರು. 9:15 ಮಾರ್ನಿಂಗಾ ನೈಟಾ? ಮಾರ್ನಿಂಗ್. ಓಕೆ, ನೈಟ್ ಏನು? ಡೇ ಯಾವುದು? ಸಾರಿ, ಡೇ 10 ಹೇಳಿದ್ನಲ್ವಾ? ಡೇ ಮಂಡೇ, ಟ್ಯೂಸ್ಡೇ. ಓಕೆ. ಓಕೆ ಮಮ್ಮಿ. ಸಹರಾ ನರ್ಸಿಂಗ್ ಹೋಮ್. ಏನು ಹಾಸ್ಪಿಟಲ್? ಹಾಸ್ಪಿಟಲ್ ಹೆಸರು. ಬೆಳಗ್ಗೆ 10:10ಕ್ಕೆ ನಾವು ಹುಟ್ಟಿದ್ದು. ಓಕೆ. ಇನ್ನೇನು? ಡೇಟ್ ಆಫ್ ಬರ್ತ್? ಡೇಟ್ ಆಫ್ ಬರ್ತ್ 10:10 9:15 ಅವಳು 9:15. ನಾನು ಹುಟ್ಟಿದ ದಿನ ಗುರುವಾರ. ಓಕೆ, ಡೇಟ್ ಆಫ್ ಬರ್ತ್? 10/3/2005. ಮಮ್ಮಿಗೆ 1 ಪಾಯಿಂಟ್ ಬರುತ್ತೆ. ಡ್ಯಾಡಿ ಟ್ಯೂಸ್ಡೇ ಅಂದ್ಬಿಟ್ರು, ಥರ್ಸ್ಡೇ ಅನ್ನಕ್ಕೆ ಹೋಗಿ ಅದೊಂದು ರಾಂಗ್ ಆಯಿತು. ಮತ್ತು ಹಾಸ್ಪಿಟ್ಲ್ ನೇಮ್ ಡ್ಯಾಡಿಗೆ ಗೊತ್ತಿರಲಿಲ್ಲ. ಆಮೇಲೆ ಟೈಮಿಂಗು ರಾಂಗ್ ಹೇಳಿದ್ರು. ಅಯ್ಯೋ, ಅದು 10:15, ನಮ್ಮ ಡ್ಯಾಡಿ 9:15 ಅಂದ್ಬಿಟ್ರು. ನಾನು ಇರಲ್ವಲ್ಲ, ಯಾವ ಟೈಮಲ್ಲಿ ನೋಡ್ತೀಯ, ನಾವೆಲ್ಲ ಕೆಲಸ ಮಾಡ್ತಾ ಇರ್ತೀವಿ. ಅದೆಲ್ಲ ಹೇಳ್ಬಾರ್ದು. ಹೇಳಿರ್ತಾರೆ ಆಗಿದ್ದಾರೆ ಸುಮ್ಮನೆ ಇರ್ತೀವಪ್ಪ.
ಅಲ್ಲ ಒಳ್ಳೆ ರೀಸನ್ ಕೊಡ್ತಾ ಇದ್ದಾರೆ ಎಸ್ಕೇಪ್ ಆಗೋದಕ್ಕೆ, ಬಟ್ ಇದು ಇನ್ವ್ಯಾಲಿಡ್ ರೀಸನ್. ಮಮ್ಮಿಗೆ 7 ಆ್ಯಂಡ್ ಡ್ಯಾಡಿಗೆ 5. ಇವಾಗ ನಾನು ಅಫಿಷಿಯಲಿ ಅನ್ಎಂಪ್ಲಾಯ್ಡ್, ನಾನು ಇವಾಗ ಅದೇ ತಾನೇ ಮಾಡೋಕ್ಕಾಗುತ್ತೆ. ನಂಗೆ ಶಿವರಾಜ್ ಕುಮಾರ್ ಯಾವಾಗ ಇಷ್ಟ ಅಂದಿದ್ದೆ. ನಾನು ಹೇಳಿದೆ ಬೆಂಚ್ ಕಾರಲ್ಲಿ ಬರೋ ಸರ್, ಬೆಂಚ್ ಕಾರಲ್ಲೇ ಬರ್ತೀನಿ ಅಂತ. ಗಂಡ ಹೆಂಡತಿ ಇದ್ದಲ್ಲೂ ಒಟ್ಟಿಗೆ ಡೀಲಿಂಗ್ ಮಾಡ್ತಾ ಇದ್ದಾರೆ. ಅಷ್ಟು 10,000 ಸಂಪಾದನೆ ಮಾಡು. ಫ್ರೆಂಡ್ಸ್ ಅಂತ ಒಂದು ಕ್ವೆಶನ್ ಬಂದರೆ ನನಗೇನೆ ಉಲ್ಟಾ ಹೊಡಿತಾ ಇದ್ದಾರೆ ಇಬ್ರು. ಮಮ್ಮಿ ಆಗಿರ್ತೀಯ ಅಂತ ಅನ್ಕೊಳ್ತೀನಿ. ನಾನು ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರಿಗೆ ತುಂಬ ಕ್ಲೋಸ್ ಆಗಿದ್ದೀನಿ